2026 2026ರ ವರ್ಷ ಭವಿಷ್ಯ 12 ರಾಶಿಗಳ ಫಲಾನುಫಲಗಳನ್ನ ಹೇಳ್ತಾ ಹೋಗ್ತೀನಿ. ಅದರಲ್ಲೂ ನೋಡಿ 2026ಕ್ಕೆ ಮುಖ್ಯವಾಗಿ ಯಾವ ಗ್ರಹಗಳು ಚೇಂಜ್ ಆಗುತ್ತೆ, ಯಾವ ಗ್ರಹಗಳು ಯಾವ ಒಂದು ತಿಂಗಳಲ್ಲಿ ಬದಲಾವಣೆ ಆಗುತ್ತೆ. ಮೊದಲಿಗೆ ಗುರು ಗ್ರಹ ನೋಡಿ 1/6/2026 ಅಂದರೆ 6ನೇ ತಿಂಗಳು ಮಧ್ಯರಾತ್ರಿ 1ನೇ ತಾರೀಕು ರಾತ್ರಿ 11:02 ಮುಖ್ಯವಾಗಿ ಗುರುವಿನ ಬದಲಾವಣೆ ಆಗ್ತಾ ಹೋಗುತ್ತೆ. ಗುರುವಿನ ಬದಲಾವಣೆ ಅಂತಂದರೆ ಮಿಥುನದಿಂದ ಕಟಕಕ್ಕೆ ಗುರುವಿನ ಬದಲಾವಣೆ ಆಗುತ್ತೆ. ಮತ್ತು ಇದೇ ವರ್ಷ 2026ರಲ್ಲಿ 31ನೇ ತಾರೀಕು 10ನೇ ತಿಂಗಳು 2026 ಈ ತಿಂಗಳಲ್ಲಿ 10ನೇ ತಿಂಗಳಲ್ಲಿ 4:53 ಸಾಯಂಕಾಲ 4:53 ಮತ್ತೆ ಗುರುವಿನ ಬದಲಾವಣೆ. ಗುರು ಕಟಕದಿಂದ ಸಿಂಹ ರಾಶಿಗೆ ಬದಲಾವಣೆ ಆಗ್ತಾರೆ. ಅದೇ ರೀತಿ ಈ 2026ರಲ್ಲಿ ಮುಖ್ಯವಾಗಿ ರಾಹುಕೇತುಗಳ ಬದಲಾವಣೆ ಕೂಡ ಆಗ್ತಾ ಹೋಗುತ್ತೆ. ರಾಹುಕೇತುಗಳ ಬದಲಾವಣೆ ಅಂತ ಅಂದರೆ ನೋಡಿ 7ನೇ ತಾರೀಕು 12ನೇ ತಿಂಗಳು 2026 8:20 ರಾಹುವಿನ ಬದಲಾವಣೆ. ರಾಹು ಕುಂಭ ರಾಶಿಯಿಂದ ಮಕರಕ್ಕೆ ರಾಹುವಿನ ಬದಲಾವಣೆ ಆಗುತ್ತೆ. ಅದೇ ರೀತಿ ಕೇತು ಸಿಂಹ ರಾಶಿಯಿಂದ ಕಟಕಕ್ಕೆ ಬದಲಾವಣೆ ಆಗ್ತಿದ್ದಾರೆ. ಈ ರಾಹುಕೇತುಗಳ ಬದಲಾವಣೆ ಹಾಗೂ ಗುರುವಿನ ಎರಡು ತಿಂಗಳಲ್ಲಿ ವರ್ಷದಲ್ಲಿ 2 ಸಾರಿ ಗುರುವಿನ ಬದಲಾವಣೆ ಆಗ್ತಾ ಹೋಗುತ್ತೆ. ಮತ್ತು ಶನಿ ಗ್ರಹ 2 ವರ್ಷ ಮೀನದಲ್ಲೇ ಇರ್ತಾರೆ. ಆಲ್ರೆಡಿ ಮೀನದಲ್ಲಿ ಇದ್ದಾರೆ, ಅದೇ ರೀತಿ ಮೀನದಲ್ಲೇ ಇರ್ತಾರೆ. ಈ ಮುಖ್ಯವಾಗಿ ಈ 3 ಗ್ರಹಗಳ ಬದಲಾವಣೆಯಿಂದ ಅನೇಕ ರಾಶಿಗಳಿಗೆ ಬಹಳಷ್ಟು ಏರುಪೇರುಗಳಾಗ್ತಾ ಹೋಗ್ತವೆ. ಮತ್ತು ಸೂರ್ಯ, ಕುಜ, ಬುಧ ಮತ್ತು ಶುಕ್ರ ಈ 4 ಗ್ರಹಗಳು ಒಂದು ತಿಂಗಳಿಗೆ ಒಂದು ಸತಿ ಎಲ್ಲ ರಾಶಿಗಳನ್ನು ಸಂಚರಿಸ್ತಾ ಹೋಗ್ತವೆ. ಅದರಲ್ಲಿ ಚಂದ್ರ 2.5 ದಿನಕ್ಕೆ ಒಂದು ಸತಿ ಎಲ್ಲ ರಾಶಿಯನ್ನು ಸಂಚರಿಸ್ತಾ ಬರ್ತಾನೆ. ಈ ರಾಶಿಗಳ ಬದಲಾವಣೆಯಿಂದ ಈ 12 ರಾಶಿ ಈ ಗ್ರಹಗಳ ಬದಲಾವಣೆಯಿಂದ 12 ರಾಶಿಗಳಲ್ಲೂ ಯಾವ ಮಟ್ಟದ ಏರುಪೇರುಗಳಾಗ್ತವೆ, ಯಾವ ಶುಭ ಅಶುಭ ಫಲಗಳು ಬರ್ತವೆ ಅಂತ ನೋಡ್ತಾ ಹೋಗೋಣ. ನೋಡಿ 2025 ಮುಗಿಸಿ 2026ನೇ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಎಲ್ಲರಿಗೂ ಅವರವರ ರಾಶಿಯ ಫಲಾನುಫಲಗಳನ್ನ ತಿಳ್ಕೊಳ್ಳೋ ಒಂದು ಕುತೂಹಲ ಇರುತ್ತೆ. ಅದೇ ರೀತಿ 12 ರಾಶಿಗಳ ಫಲಾನುಫಲ 2026ರಲ್ಲಿ ಹೇಗಿರುತ್ತೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೇನೆ. 2026ರಲ್ಲಿ ಕಟಕ ರಾಶಿಯವರಿಗೆ ಆಲ್ ಓವರ್ ಹೇಗಪ್ಪ ಇರುತ್ತೆ ಅಂತ ಅಂದರೆ ಆಲ್ರೆಡಿ ಕಟಕ ರಾಶಿಯವರಿಗೆ 12ನೇ ಮನೆ ಗುರು ತುಂಬ ಕಷ್ಟವನ್ನು ಅನುಭವಿಸ್ತಾ ಇದ್ದೀರಾ. ಕಷ್ಟ ಅಂತ ಅಂದರೆ ನೋಡಿ ಜನವರಿ ತಿಂಗಳಲ್ಲಿ ರಾಶಿಯಾಧಿಪತಿ ಕಟಕ ರಾಶಿಯ ರಾಶಿಯಾಧಿಪತಿ ಚಂದ್ರ ಕೂಡ ಸಂಚರಿಸ್ತಾ ಬರ್ತಾನೆ. ಮತ್ತು ನೋಡಿ ನಿಮ್ಮ 2ನೇ ಮನೆಯ ಧನಸ್ಥಾನದ ಸೂರ್ಯ, 12ನೇ ಮತ್ತು 4ನೇ ಮನೆಯ ಬುಧ ಹಾಗೂ ಕುಜ 10ನೇ ಮನೆಯ ಕುಜ ಕೂಡ ಈ 4 ಗ್ರಹಗಳು ನಿಮಗೆ ಮಕರ ರಾಶಿಯಲ್ಲಿ ಬರ್ತಾ ಹೋಗ್ತವೆ. ಮಕರ ರಾಶಿ ಅಂದರೆ 6ನೇ ಮನೆಯಲ್ಲಿ ಇರ್ತವೆ. 6ನೇ ಮನೆಯಲ್ಲಿ ಮಕರ ರಾಶಿಯಲ್ಲಿ ಅಷ್ಟೂ ಗ್ರಹಗಳು ಇದ್ದು ಎಲ್ಲೋ ಒಂದು ಕಡೆ ನಿಮ್ಮ ಮನೆಯಲ್ಲಿ ಜಗಳ, ಕದನ ಮತ್ತು ನಿಮ್ಮ ಮನಸ್ಥಿತಿ ಕೆಡೋದು ಇದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಜನವರಿಯ ನಂತರ ಅಂದರೆ ಜನವರಿ 15ರ ನಂತರ ಈ 4 ಗ್ರಹಗಳು ಕುಂಭರಾಶಿಗೆ ಬರ್ತವೆ. ಕುಂಭರಾಶಿಗೆ ಬಂದಾಗ ಸ್ವಲ್ಪ ನಿಮ್ಮ ಮನಸ್ಥಿತಿ ಸ್ವಲ್ಪ ಸುಧಾರಿಸ್ತಾ ಹೋಗುತ್ತೆ, ನಿಮ್ಮ ಆರೋಗ್ಯ ಸಮಸ್ಯೆ ಸುಧಾರಿಸ್ತಾ ಹೋಗುತ್ತೆ. ಯಾಕಂದರೆ ಕಟಕ ರಾಶಿಯವರಿಗೆ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಹೋಗುತ್ತೆ. ನಂತರ 2026 ಅಂದರೆ 6ನೇ ತಿಂಗಳ ನಂತರ ಮತ್ತೆ ಗುರುವಿನ ಬದಲಾವಣೆ ಆಗುತ್ತೆ. ಕಟಕ ರಾಶಿಗೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಬರೋದ್ರಿಂದ ಜನ್ಮ ಗುರು ಅಂದರೆ ರಾಶಿಯಾಧಿಪತಿ ರಾಶಿಯಲ್ಲಿ ಗುರು ಯಾವುದೇ ಒಂದು ಫಲವನ್ನು ಕೊಡೋದಿಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ 5ನೇ ಫಲವನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ಅಂದರೆ ಗುರುವಿನ ದೃಷ್ಟಿ ನೇರ ನಿಮಗೆ 5ನೇ ಮನೆ ಅಂದರೆ ವೃಶ್ಚಿಕ ರಾಶಿಗೆ ಬೀಳೋದ್ರಿಂದ ನಿಮ್ಮ ಮಕ್ಕಳಿಂದ ನಿಮಗೆ ಎಲ್ಲೋ ಒಂದು ಕಡೆ ತೃಪ್ತಿ ಆಗೋದು, ಮಕ್ಕಳಾಗದೇ ಇರೋರಿಗೆ ಕಟಕ ರಾಶಿಯವರಿಗೆ ಮಕ್ಕಳಾಗಿಲ್ಲ ಅಂದರೆ ಮಕ್ಕಳಾಗೋದು, ಮಕ್ಕಳಿಂದ ಹ್ಯಾಪಿ. ಮತ್ತು 5ನೇ ಮನೆ ಅಂತ ಅಂದಾಗ ನಿಮ್ಮ ಪೂರ್ವ ಪುಣ್ಯ, ನಿಮ್ಮ ಪೂರ್ವಜರಿಂದ ಏನಾದರೂ ನಿಮಗೆ ಸಿಗೋದಿದ್ರೆ ಆ ಆಸ್ತಿ ಸಿಕ್ಕೋದು ಅಥವಾ ದುಡ್ಡು ಸಿಕ್ಕೋದು ಇವೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಮತ್ತು
ಏಳನೇ ಮನೆ ಅಂತಂದರೆ ಮಕರ ರಾಶಿ. ಮಕರ ರಾಶಿಗೆ ನಿಮ್ಮ ಒಂದು ಗುರುವಿನ ನೇರ ದೃಷ್ಟಿ ಮಕರ ರಾಶಿಗೆ ಬೀಳೋದ್ರಿಂದ ಮಕರ ರಾಶಿ ಸಪ್ತಮ ಸ್ಥಾನ, ಮತ್ತು ನಿಮ್ಮ ಪಾರ್ಟ್ನರ್ಶಿಪ್ ಏನಿರುತ್ತೆ, ನೀವೆಲ್ಲಿ ಕೆಲಸ ಮಾಡ್ತಿರ್ತೀರಾ, ನಿಮ್ಮ ಸಂಸ್ಥೆಯ ಮುಖಾಂತರ ನಿಮಗೆ ಎಲ್ಲೋ ಒಂದು ಕಡೆ ಒಳ್ಳೆಯದಾಗತ್ತೆ. ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ಅಥವಾ ವೈಫ್ ಆಗಿರ್ಬೋದು, ಆಪೋಸಿಟ್ಟು ನಿಮ್ಮ ಪಾರ್ಟ್ನರ್ಸ್ ಯಾರೇ ಆಗಿರ್ಬೋದು, ಅವರಿಂದ ಕೂಡ ನಿಮಗೆ ತುಂಬ ಲಾಭವನ್ನು ನೋಡ್ತಾ ಹೋಗ್ತೀರಾ, ಅವರಿಂದ ಲಾಭವನ್ನು ಪಡಿತಾ ಹೋಗ್ತೀರಾ. ಜೊತೆಗೆ ನೋಡಿ, 9ನೇ ಮನೆ ಅಂತ ಬಂದಾಗ ಭಾಗ್ಯಸ್ಥಾನ, ಮೀನರಾಶಿಗೆ ಗುರುವಿನ ಒಂದು ದೃಷ್ಟಿ ಬೀಳೋದ್ರಿಂದ ನಿಮ್ಮ ಮನೆಯ ಹಿರಿಯರಿಂದ ಕೂಡ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಹಾಗಾಗಿ ಕಟಕ ರಾಶಿಯವರಿಗೆ ಮುಖ್ಯವಾಗಿ ಈ ಗುರು ಬದಲಾವಣೆಯಿಂದ ಮತ್ತೊಂದು ಸತಿ ಗುರು ಬದಲಾವಣೆ ಆಗುತ್ತೆ. ಹತ್ತನೇ ತಿಂಗಳ ನಂತರ ಕಟಕ ರಾಶಿಯವರಿಗೆ ತುಂಬ ಯೋಗ ಬರ್ತಾ ಹೋಗ್ತದೆ. ಯಾಕಂದರೆ ಗುರು 2ನೇ ಸ್ಥಾನಕ್ಕೆ ಧನಸ್ಥಾನಕ್ಕೆ ಬರೋದ್ರಿಂದ ಖಂಡಿತವಾಗ್ಲೂ ಕಟಕ ರಾಶಿಯವರು 2026 10ನೇ ತಿಂಗಳ ನಂತರ ಒಂದು ರಾಜಯೋಗವನ್ನು ಅನುಭವಿಸ್ತೀರಾ ಅಂತ ಹೇಳ್ಬೋದು. ಎಲ್ಲ ಕ್ಷೇತ್ರದವ್ರಿಗೂ ಕೂಡ ಆರ್ಥಿಕ ಸಮಸ್ಯೆ, ಮನೆಯಲ್ಲಿ ಶುಭ ಕಾರ್ಯಗಳಾಗೋದು, ಮತ್ತು ನಿಮ್ಮ ಆರೋಗ್ಯ ಸಮಸ್ಯೆ ಎಲ್ಲವೂ ಕೂಡ ಸುಧಾರಿಸ್ತಾ ಹೋಗುತ್ತೆ. 10ನೇ ತಿಂಗಳ ನಂತರ 2026ನೇ ಇಸ್ವಿ ನಿಮಗೆ ತುಂಬ ಖುಷಿಯನ್ನು ತಂದುಕೊಡುತ್ತೆ ಮತ್ತು ಲಾಭವನ್ನು ತಂದುಕೊಡುತ್ತೆ.